ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಗ್ಗೆ ನಾನು ನೋಡಿದ್ರಾಗ ಭಾಳ ಟರ್ನೌಟ್ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆಯ ಸಂಗತಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯವ ಅಂಥೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7:30 8 ಗಂಟೆಗೆ 8 9 ಗಂಟೆಗೆ 10% 20%ವರೆಗೆ ಟರ್ನೌಟ್ ಆಗಿದೆ. ಅಂದರೆ ಭಾಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂಥ ನನಗೆ ಅನ್ನಿಸ್ತಾ ಇದೆ. ಹಾಂ 6.6 ಅಲ್ಲ, ಕೆಲವು ಬೂತ್ನಲ್ಲಿ 10% ದಾಟಿದೆ. ಕೆಲವು ಬೂತ್ನಲ್ಲಿ ಆಗಲೇ ನನಗೆ ರಿಪೋರ್ಟ್ ಮಾಡಿದರು. ಭಾಳ ಒಳ್ಳೆಯ ಟರ್ನೌಟ್ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ ಆಗಲಿ, ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಅವ್ರು ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲ. ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಮಾಡೋದೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ, ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ. ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ. ಬರೀ ಹಣದ ಬಲ ಇದೆ ಅನ್ನುವಂಥದ್ದು, ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದಿಲ್ಲ. ನಿಜವಾಗಿ ನಿಮ್ಮದೇನು ಪರ್ಫಾರ್ಮೆನ್ಸ್ ಇದೆ, ನಿಮ್ಮೇನು ಕೆಲಸ ಕಾರ್ಯಗಳಿದ್ದಾವೆ, ನಿಮ್ಮ ವಿಷನ್ ಏನು, ಅದನ್ನು ಜನರಿಗೆ ಹೇಳಬೇಕಾಗಿತ್ತು. ಅದನ್ನು ಹೇಳಾರ್ದೇ ಬಹುಶಃ ಸೋಲಿನ ಭೀತಿಯಿಂದ, ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ. ಬಹುಶಃ ಅದರಿಂದ ಎಲ್ಲೆಲ್ಲಿ ಕಂಡು ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚುನಾವಣಾ ಆಯೋಗದವರಾಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂಥ ಕ್ರಮ ಕೈಗೊಳ್ಬೇಕಂತ ಒತ್ತಾಯವನ್ನು ಮಾಡ್ತಾರೆ. ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ 27ರಿಂದ ಇಲ್ಲಿ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ. ಮತ್ತು ಅವತ್ತಿನಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ BJPಗೆ. ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಜನರ ಒಂದು ಇಚ್ಛೆ ಇದೆಯಲ್ಲ, ಆ ಕನಸಿದೆಯಲ್ಲ, ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನು. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟೆಗೆ ಬಂದು ಓಟ್ ಹಾಕ್ತಾ ಇದ್ದಾರೆ. ಇದೊಂದು ಒಳ್ಳೆಯ ರೀತಿಯಾದಂಥ ಒಂದು ಪರಂಪರೆಯನ್ನು ನಾ ಹೇಳ್ತೇನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಯುವ ಮತದಾರರಿದ್ದಾರೆ, ಸಾಕಷ್ಟು ಬಿಸಿಲಿದೆ. ಅದಕ್ಕೆ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ, ಎಲ್ಲೆಲ್ಲಿ ಅಡ್ರೆಸ್ ಮಾಡಿದ್ದೀನಿ, ಎಲ್ಲ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು, ಬೆಳಿಗ್ಗೆ 10 ಗಂಟೆ ಒಳಗಾಗಿ ಬಂದುಬಿಡಿ. ಬಿಸಿಲು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ, 40-42 ಡಿಗ್ರಿವರೆಗೆ ಹೋಗಿದೆ. ಅದಕ್ಕಾಗಿ 10 ಗಂಟೆ ಒಳಗಾಗಿ ನೀವು ಮತದಾನ ಮಾಡಿದರೆ ಅದರಿಂದ ಯಾವುದೇ ಬಿಸಿಲು ಮತ್ತೊಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡಿದರೆ, ಬಹುಶಃ ಇವತ್ತಿನ ಬೆಳಗಿನ ಟರ್ನೌಟ್ ನೋಡಿದರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ನಂಗೆ ಅನಿಸ್ತದೆ. ಈಗ ಮತ್ತೆ ಹೋಗ್ತೇನೆ. ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದು 10 ನಿಮಿಷ 15 ನಿಮಿಷ ಆದರೂ ಹೋಗ್ತಾರೆ. ಸರ್, ಈ ಪೆಂಡ್ರೈವ್ ಪ್ರಕರಣದ ಹಿಂದೆ DKC ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ನಿನ್ನೆ ಆ ರೀತಿ ಆಪಾದನೆ ಮಾಡಿದ್ದಾರೆ, ಅವರು ಡಿನೈ ಮಾಡ್ತಾರೆ, ಇದೆಲ್ಲ ಕರೆ. ಆದರೆ ಮೊದಲಿಂದ ಒಂದು ಸಸ್ಪಿಷಸ್ ಇದ್ದೇ ಇತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು. ಇವೆಲ್ಲ ಇವತ್ತು ನಿನ್ನೆ ಆದಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ ನೋಡಿದರೆ ಅದಕ್ಕೆ ಪೂರಕವಾದಂಥ ಸಂಗತಿ ನಡೀತು. ಅವ್ರೇನೋ ಡಿನೈ ಮಾಡ್ಬೋದು, ಅದಕ್ಕೆ ಪೂರಕವಾಗಿ ಸಂಗತಿ ನಡೆಯೋದ್ರಿಂದ ಇವತ್ತು ಅದ್ರ ಎಲ್ಲದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೇಮ ಬಿಸ ಕಂಡು ನೋಡಿ. ಒಂದು ನಾನು ಹೇಳ್ತೀನಿ, ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ JDS ನಾಯಕರು, ಈ ಒಂದು SITಯಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ DCM ಅವ್ರ ಹೆಸರೇ ಬಂದ ಮೇಲೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.